ಹಾಯ್ ಹಲೋ ನಮಸ್ಕಾರ. ಆ್ಯಸ್ ಯೂಶುವಲ್ ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ನಾನು ಬಂದಿದ್ದೀನಿ ಅಂದರೆ ಕಾರ್ತಿಕ ಬಂದೇ ಇದ್ದಾನೆ. ಸೊ ನಾನು KNV ಅಂದರೆ ಕಾರ್ತಿಕ್ ನಾಗೇನಕೊಪ್ಲು ವಿಜಯ್ ಬಂದಿದ್ದೀನಿ. ಆ್ಯಸ್ ಯೂಶುವಲ್ ನಾವು ಇರೋದು ಮೈಸೂರು. ಸೊ ಹಾಗಾಗಿ ನಾನು ಮೈಸೂರಿಂದ ಅಂತ ಪ್ರತಿ ಬಾರಿ ಹೇಳ್ಕೊಳ್ತೀನಿ ಸ್ನೇಹಿತರೆ. ಇವತ್ತು ನನ್ನ ಹೆಮ್ಮೆಯ ನನ್ನ ಒಂದು ಮಾನವೀಯ ಮೌಲ್ಯಗಳನ್ನ ಎತ್ತಿಡ್ತಕ್ಕಂಥ ಒಬ್ಬ ಅಪರೂಪ, ಅಂದರೆ ಅವ್ರ ಥರ ಯಾರೂ ಇರೋಲ್ಲ. ಸೊ ಅವರೇ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕ ನಟ. ಸೊ ಪುನೀತ್ ರಾಜ್ಕುಮಾರ್ ಅವರ ಬರ್ತಡೇ. ಸೊ ಪುನೀತ್ ರಾಜ್ಕುಮಾರ್ ಅಲಿಯಾಸ್ ಕರ್ನಾಟಕ ರತ್ನ ಅಲಿಯಾಸ್ ದೊಡ್ಡಮನೆ ಮಗ ಅಲಿಯಾಸ್ ಡಾಕ್ಟರ್ ರಾಜ್ಕುಮಾರ್ ಅವರ ಸುಪುತ್ರರು. ಸೊ ಸತ್ತ ಮೇಲೂ ಬದುಕ್ತಾರೆ ಅಂತ ಕೆಲವೇ ಮಂದಿ ಹೇಳ್ತಾರೆ. ಕೆಲವರು ಬದುಕಿರ್ಬೇಕಾದ್ರೆ ಬೇರೆಯವ್ರನ್ನ ಸಾಯಿಸ್ತಾರೆ. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಇವತ್ತು ನನ್ನ ಹೆಮ್ಮೆಯ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ. ಸ್ನೇಹಿತರೆ, ನಮಗೂ ಬೇರೆ ಬೇರೆ ಅಭಿಪ್ರಾಯ ಆಯಿತು. ಬಟ್ ಅವರು ಆ ಚೇಂಜ್ ಆದಂಥ ರೀತಿ ಇವತ್ತು ಪರಮಾತ್ಮನಾಗಿದ್ದಾರೆ, ದೇವರಾಗಿದ್ದಾರೆ. ಸೊ ನನ್ನ ಪ್ರಕಾರ ಮಾರ್ಚ್ 17ನೇ ತಾರೀಕನ್ನ ಘೋಷಣೆ ಮಾಡಬೇಕು ಸರ್ಕಾರ, ಪರಮಾತ್ಮನ ದಿನಾಚರಣೆ ಅಥವಾ ಮಾನವೀಯ ಮೌಲ್ಯಗಳ ದಿನಾಚರಣೆ ಅಂತ. ಅವ್ರು ಮಾಡಿಲ್ಲದೆ ಇರೋ ಕೆಲಸಗಳೇ ಇಲ್ಲ. ಎರಡನೇದು, ಸೊ ಅವರು 46 ವರ್ಷಕ್ಕೆ ತೀರೋದ್ರು. ಬಟ್ ನನಗೆ ಒಬ್ಬರು ಗುರುಗಳು ಹೇಳ್ತಾಯಿದ್ರು, MVT ಸರ್ ಅಂದ್ಬಿಟ್ಟು, MV ತುಳಸಿ ಪ್ರಸಾದ್ ಅಂದ್ಬಿಟ್ಟು ಹಿಂದಿ ತೊಗೋತಾಯಿದ್ರು. ಕೆಲವು ಸಲ ಭಗವಂತನಿಗೆ ಹೊಟ್ಟೆ ಕಿಚ್ಚಾಗ್ಬಿಡುತ್ತಂತೆ. ಸೊ ನೀನಿದ್ರೆ ನನಗಿಂತ ಒಳ್ಳೆಯನಾಗ್ಬಿಡ್ತೀಯಾ? ಇಲ್ಲ, ನೀನು ಇರಬಾರ್ದು, ನೀನು ನನ್ನ ಹತ್ರ ಇರಬೇಕು, ನಾನು ಇಷ್ಟು ಒಳ್ಳೆತನ ನನ್ನ ಹತ್ರ ಇರಬೇಕು ಅಂತ ಕರ್ಕೊಬಿಡ್ತಾರೆ. ಸೊ ಆ ರೀತಿಯಾಗಿ ನನ್ನ ಅಪ್ಪು, ನನ್ನ ಪುನೀತ್ ರಾಜ್ಕುಮಾರ್ ಅವರು, ನನ್ನ ಲೋಹಿತ್ ಕುಮಾರ್ ಅವರು ಅಂದರೆ ಅವರು ತೀರೋಗಿದ್ದಾರೆ ಅಂತ ಅಲ್ಲ, ಸತ್ತ ಮೇಲೂ ಇನ್ನೊಂದು ರೀತಿ ಬದುಕ್ತಾ ಇದ್ದಾರೆ ಎಲ್ಲರೊಟ್ಟಿಗೂ. ಸೊ ಎರಡನೇದು, ಅಪ್ಪ ಅಮ್ಮ ಮಗ ಮೂರೂ ಜನ ಒಂದೇ ಕಡೆ ನಿದ್ದೆ ಮಾಡ್ತಿರೋದು ಬಹುಶಃ ಇತಿಹಾಸದಲ್ಲಿ ಇಲ್ಲ, ಇದೇ ಮೊದಲು. ಆಮೇಲೆ ಅಪ್ಪ ಮಗನಿಗೆ ಕರ್ನಾಟಕ ರತ್ನ ಬಂದಿರೋದು ಬಹುಶಃ ಇತಿಹಾಸದಲ್ಲಿ ಮೊದಲು. ಸೊ ನನ್ನ ಹೆಮ್ಮೆಯ ಪುನೀತ್ ರಾಜ್ಕುಮಾರ್ ಅವರು ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟು ಬರಲಿ. ಸೊ ಈಗಿರೋ ನಟರುಗಳು ಯಾರೂ ಇವ್ರ ಹತ್ರಕ್ಕೂ ಹೋಗೋಕ್ಕಾಗಲ್ಲ. ನಾನು ಹೇಳೋದಿಷ್ಟೇ, ಮುಂದೆ ಬರೋರು ಈಗಿರೋರು ಅಟ್ಲೀಸ್ಟು ಅವ್ರದ್ದು ಏನಂತಾರೆ ಗುಡಿ ಇದೆಯಲ್ಲ, ಅವ್ರ ಅಪ್ಪ ಅಮ್ಮ ಎಲ್ಲ ಒಂದೇ ಇದರಲ್ಲಿ ಮಲಗಿದಾರಲ್ಲ, ಅಲ್ಲಿ ಹೋಗ್ಬಿಟ್ಟು ದೂರದಿಂದ ನೋಡ್ಕೊಂಡು ದಯವಿಟ್ಟು ಅವ್ರ ಥರ ಬದುಕಿ ಬಾಳಿ. ಅದು ಯಾರು ಆಗಿರ್ಬೋದು, XYZ. ಸೊ ಸತ್ತ ಮೇಲೂ ಬದುಕಬೇಕು, ಬದುಕಿರ್ಬೇಕಾದ್ರೆ ಯಾರನ್ನೂ ಸಾಯಿಸ್ಬಾರ್ದು, ಗೋಳಿಕೋಬಾರ್ದು. ಸಮಾಜಕ್ಕೆ ಮಾನವೀಯ ಮೌಲ್ಯಗಳು ಅಂತ ಏನು ಅಂತ ಅಂದರೆ ಕೆಲವೇ ಮಂದಿ. ಈಗ ಇವರೆಲ್ರಿಗಿಂತನೂ ಮೀರಿಸಿದವರು ನನ್ನ ಪ್ರಕಾರ ರಾಜ್ಕುಮಾರ್ ಅವ್ರಿಗಿಂತನೂ. ಬಟ್ ನಾನು ಹೇಳ್ತಿರೋದು ನನ್ನ ಅಭಿಪ್ರಾಯ ಇದು. ಸೊ ಈಗ ಅಂಬರೀಷ್ ಅವರು ಇದ್ದರು, ಅವರು ಮನ್ಸು ಮಾಡಿದರೆ 2 ಬಾರಿ ಮುಖ್ಯಮಂತ್ರಿ, ಆ ಥರ ಯೋಗ. ವಿಷ್ಣುವರ್ಧನ್ ಅವರು, ಅವ್ರದ್ದೇ ಆಧ್ಯಾತ್ಮಿಕ ಲೋಕ. ಬಟ್ ಇವರೆಲ್ಲವನ್ನು ಮೀರಿ ಬೆಳೆದಂಥ ಒಬ್ಬ ನಟ ನನ್ನ ಪ್ರಕಾರ. ಸೊ ಒನ್ಸ್ ಅಗೇನ್ ಪುನೀತ್ ರಾಜ್ಕುಮಾರ್ ಅವರು ಇಲ್ಲ ಅಂದ್ರೂ ಅವರು ನಮ್ಮ ಜೊತೆ ದೈಹಿಕವಾಗಿ ಇಲ್ಲದೆ ಇರ್ಬೋದು, ಆದರೆ ಮಾನಸಿಕವಾಗಿ ಸೂರ್ಯ ಚಂದ್ರ ಇರೋವರೆಗೂ ಅವ್ರು ಇದ್ದೇ ಇರ್ತಾರೆ. ಸೊ ಮತ್ತೊಮ್ಮೆ ಹುಟ್ಟು ಬರಲಿ ಇಂಥ ಚೇತನಗಳು ಅಂತ ಹೇಳ್ತಾ, ನನಗೆ ಇವತ್ತು ತುಂಬ ಹೆಮ್ಮೆಯ ದಿನ, ಮಾನವೀಯ ಮೌಲ್ಯಗಳ ದಿನ ಅಂತಲೇ ಇದನ್ನು ಆಚರಿಸ್ಬೇಕು ಸ್ನೇಹಿತರೆ. ಸೊ ಒನ್ಸ್ ಅಗೇನ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು, ಮಾನವೀಯ ಮೌಲ್ಯ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ.